ಒಂದು ಹೊಸ ರೀತಿಯ ಆವಿಷ್ಕರಣನೇ ಅಂತ ಹೇಳ್ಬೋದು. ಮುಂಚೆ ಎಲ್ಲ ಮಾಡಿದ್ದಾರೆ, ಬೆಂಗಳೂರು ಮೈಸೂರಲ್ಲಿ ಮೂಡ ಕಾನ್ಸೆಪ್ಟಲ್ಲಿ ಈ ಥರ ಲೇಔಟ್ ಮಾಡಿದ್ದಾರೆ. ನಾವು DTCPಲೇ ಈ ಸೌಕರ್ಯವನ್ನು ಕೊಡೋಣ ಅನ್ನೋ ದೃಷ್ಟಿಯಿಂದ ನಾವು ಈ ಥರ ಅಂಡರ್ಗ್ರೌಂಡ್ ಡ್ರೈನ್ ಸಿಸ್ಟಮ್ 6 ಮೀಟರು ನಿಮಗೆ ಡಾಂಬರ್ ಸಿಗುತ್ತೆ, ಇಂಡಿವಿಜುವಲ್ ಪಾತ್ವೇ ಸಿಗುತ್ತೆ, ಪ್ಲಸ್ ಇಂಡಿವಿಜುವಲ್ ಸೈಟು ನಿಮಗೆ ನಾವು ಫ್ಲೇವರ್ಸ್ ಎಲ್ಲ ಹಾಕಿ ಎಂಟ್ರಿ ಮಾಡಿಕೊಟ್ಟಿರ್ತೀವಿ. ಇದು ನೀರು ಏನಾಗುತ್ತೆ ನಿಮಗೆ ಓವರ್ಫ್ಲೋ ಆಗಿ ಇಲ್ಲೇ ನೀರು ಡ್ರೈನಲ್ಲಿ. ಇದನ್ನು ಮಾಡಬೇಕು ಅಂತ ಅಂದರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ. ನಾವು DTCPಲೇ ಇದನ್ನು ಕೊಡ್ತಾ ಇದ್ದೀವಿ. ಮೇನ್ ಕಾನ್ಸೆಪ್ಟಲ್ಲಿ ಬಜೆಟ್ ಫ್ರೆಂಡ್ಲಿ ಆಗಲಿ ಅಂತಲೇ ಇದನ್ನು ಪ್ಲ್ಯಾನ್ ಮಾಡಿದ್ದೀವಿ. ನಾವು ಕಮ್ಮಿ ಕಾಸಿಗೆ ಅತಿ ಹೆಚ್ಚು ಸೌಕರ್ಯನ ಕೊಡೋ ನಿಟ್ಟಿನಲ್ಲಿ ಇದನ್ನು ಪ್ಲ್ಯಾನ್ ಮಾಡಿದ್ದೀವಿ. ಈ ಲೇಔಟನ್ನು ನೀವು ಕಂಪ್ಯಾರಿಟಿವ್ ಮಾಡ್ಬೋದು. ನಾನು ಚಾಲೆಂಜ್ ಮಾಡ್ತೀನಿ, ನಮ್ಮ ಸುತ್ತಮುತ್ತದಲ್ಲಿ ಈ ಥರ ಲೇಔಟ್ ಯಾರೂ ಮಾಡಿಲ್ಲ. ನಾನು ಫಸ್ಟ್ ಮಾಡಿದ್ದೀನಿ ಅದಕ್ಕೆ ಒಂದು ಕನೆಕ್ಟಿವಿಟಿ ನೋಡ್ತಾರೆ, ಮತ್ತು ಸ್ಕೂಲ್ಸ್ಗಳು ನೋಡ್ತಾರೆ, ಅಪ್ರೋಚ್ ನೋಡ್ತಾರೆ, ಸುತ್ತಮುತ್ತ ಡೆವಲಪ್ಮೆಂಟ್ ನೋಡ್ತಾರೆ. ಅಷ್ಟು ನಮ್ಮಲ್ಲಿದೆ ಅಂತ ನಮ್ಮ ಪ್ರಾಮಿಸ್ ಮಾಡಿ. ರೋಡ್ ಆಗಿರ್ಬೋದು, UGD ಮತ್ತು ನಮ್ಮದು ಸಪ್ರೇಟ್ UGD ಸೆಪ್ಟಿಕ್ ಟ್ಯಾಂಕ್ ಮಾಡಿದ್ದೀವಿ, ಚೇಂಬರ್ಸ್ ಆಗಿರ್ಬೋದು, ಎಲೆಕ್ಟ್ರಿಕಲ್ಲು, ಪಾರ್ಕು, ಎಲ್ಲ ಏನು ಸೌಕರ್ಯ ಇದೆ ಎಲ್ಲ ಒಂದು ಬೇಸಿಕ್ಕು ಒಂದು ಮನೆ ಮಾಡ್ಕೊಂಡು ವಾಸ ಮಾಡೋದಕ್ಕೆ ಏನೇನು ಇರಬೇಕು ಅಷ್ಟು ನಾವು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಆ ಬೈಕ್ ಅದು 40 ಫೀಟ್ ರೋಡ್ ಅಪ್ರೋಚ್ ಬಂದು ಈ ರೀತಿ ಬಂದು ಇಲ್ಲಿಗೆ ಎಂಡ್ ಆಗುತ್ತೆ. ಅಲ್ಲಿ T ಶೇಪ್ ಇದೆ. ಸೊ ನಮ್ಮದು ಈ ಲೈನು ಮತ್ತು ಈ ಲೈನು ಇಲ್ಲಿಂದ ಸ್ಟಾರ್ಟ್ ಆಗಿ 20-30 ಲೈನ್ಸ್ ಇದೆ. ಅಲ್ಲಿ 2 ಸೈಡ್ ಮಾತ್ರ 30-40 ಇದೆ. ಅಲ್ಲಿ CA ಕಾಮನ್ ಅಮ್ಯುನಿಟೀಸ್ ಇದೆ. ಸೊ ಇಲ್ಲಿ ಬಂದರೆ ಪಾರ್ಕು, ಇದು ಎದುರುಗಡೆ ಇಲ್ಲಿ ಒಂದು 5 ಸೈಟು 30-40 ಮಾಡಿದ್ದೀವಿ. ಲೆಫ್ಟು ಮತ್ತು ರೈಟು, ನಾರ್ತು ಮತ್ತು ಸೌತ್ ಏನಿದೆ ಇದು ಆಲ್ಮೋಸ್ಟ್ ಆಲ್ ನಿಮಗೆ 8 to 10 ಸೈಡ್ಸು ನಿಮಗೆ 20-30 ಸಿಗುತ್ತೆ. ಮತ್ತು ನಾನು ಹೇಳೋದು ಇನ್ನು ಫ್ಯೂಚರ್ಗೆ ಒಬ್ಬ ಡೆವಲಪರಾಗಿ ನಾನು ಹೇಳೋದು ಏನಂತ ಅಂದರೆ, ಯಾವತ್ತೂ ಇನ್ವೆಸ್ಟ್ ಮಾಡೋದು ಏನು ನಮ್ಮ ಮಕ್ಕಳಿಗೆ ಅಥವಾ ಫ್ಯೂಚರಲ್ಲಿ ಡೆವಲಪ್ ಆಗುತ್ತೆ ಅಂತ. 1 ಇಯರಲ್ಲಿ ನಾನು ಈಗೇನು ಅಶ್ಯೂರೆನ್ಸ್ ಮಾಡ್ತಾಯಿದ್ದೀನಿ, ನೀವು ಹಾಕಿರೋ ದುಡ್ಡು 50% ಅಂತೂ ಹೈಕ್ ಆಗುತ್ತೆ. ಆ ಅಶ್ಯೂರೆನ್ಸ್ ನಾನು ಮಾಡ್ಬೋದು. NH 275 ಅಂತ ಹೇಳಿ ಇಲ್ಲಿಂದ 900 ಮೀಟರ್ಗೆ ಅದು ಎಕ್ಸಾಕ್ಟ್ ನಮ್ಮ ಲೇಔಟ್ ಎಂಟ್ರಿಲೇ ಟೋಲ್ ಆಗ್ತಾ ಇದೆ. ಸೊ ಇದು ಒನ್ಸ್ ಓಪನ್ ಆಗಿ ವೆಹಿಕಲ್ಸ್ ಎಲ್ಲ ಸ್ಟಾರ್ಟ್ ಆಯಿತು ಅಂತ ಅಂದರೆ ನೀವು ಹಾಕಿರೋ ಇನ್ವೆಸ್ಟ್ಮೆಂಟ್ಗೆ 100% ರಿಟರ್ನ್ಸ್ ಅಂತೂ ಗ್ಯಾರಂಟಿ. ಮೇಡಮ್ ನಾವು ಪ್ರೈಸ್ ಆ್ಯಕ್ಚುಲಿ ಲಾಂಚಿಂಗ್ ಪ್ರೈಸ್ ಅಂತ ಹೇಳಿ 1800 ಆಷಾಢ ಕಳೆಯೋವರೆಗೆ ಅಂತ ಮಾಡಿದ್ದೀವಿ. ಆಷಾಢ ಆಫ್ಟರ್ ಈಗ ಏಕೆಂದರೆ ಇನ್ನೂ ನಮ್ಮದು ಸಣ್ಣ ಪುಟ್ಟ ಫಿನಿಷಿಂಗ್ ವರ್ಕ್ಸ್ ಇದೆ. ಫಿನಿಷಿಂಗ್ ವರ್ಕ್ಸ್ ಎಲ್ಲ ಆದಮೇಲೆ ಅದನ್ನು ನಾವು ಬಜೆಟ್ ಏನು ಕ್ಯಾಲ್ಕುಲೇಷನ್ ಮಾಡಿ ಒಂದು 100 ರೂಪೀಸ್ ಹೈಕ್ ಮಾಡ್ಬೋದು. 1900 ರೂಪೀಸ್ವರೆಗೆ ನಾವು ಪ್ರೈಸನ್ನು ಫಿಕ್ಸ್ ಮಾಡಿದ್ದೀವಿ. ನಿಮಗೆ 80 to 90% ಲೋನ್ ಇರುತ್ತೆ. ಅಕಸ್ಮಾತ್ ಏನಾರು ನಿಮ್ಮ ಬ್ಯಾಂಕಲ್ಲಿ ಏನಾದ್ರು ಡ್ರಾಬ್ಯಾಕ್ ಇದ್ದರೆ ಸೊ ನೀವು ಅದನ್ನು ಪ್ಲ್ಯಾನ್ ಮಾಡಬೇಕು. 75% ಅಂತೂ ಲೋನ್. ಈಗ ಡಾಕ್ಯುಮೆಂಟ್ ವಿಚಾರಕ್ಕೆ ಬಂದರೆ ನಿಮಗೆ ಗೊತ್ತು, ಈಗ ನ್ಯಾಷನಲೈಸ್ ಬ್ಯಾಂಕು ಮತ್ತು ಪ್ರೈವೇಟ್ ಬ್ಯಾಂಕ್ಸಲ್ಲಿ ಅಪ್ರೂವ್ ಆಗಿರೋದ್ರಿಂದ ಅಲ್ಲಿ ಲೀಗಲ್ ಟೀಮ್ಗೆ ನಾವೆಲ್ಲ ಎಂಟರ್ ಡಾಕ್ಯುಮೆಂಟ್ ಕೊಟ್ಟ ಮೇಲೆ ಪ್ರಾಜೆಕ್ಟ್ ಅಪ್ರೂವ್ ಆಗುವಂಥದ್ದು. ಸೊ ಅದ್ರ ಹೊರತುಪಡಿಸಿ ಹೇಳೋದಾದರೆ ಇದು ಎಂಟೈರ್ ಮೂಲ ಜನರಲ್ ಪ್ರಾಪರ್ಟಿ. ಸೊ ಇದನ್ನು ನಾವು ಅಪ್ ಟು ಯಾವಾಗ ಒಂದು 30 to 40 ಅಂದರೆ 72 ಇಂದ ಇಲ್ಲಿವರೆಗೆ RTC ಆಗಿರ್ಬೋದು, ಪ್ರತಿಯೊಂದು ನಾವು ಮಾಡುವಾಗಲೇ ತೊಗೊಳ್ಳುವಾಗಲೇ ಲೀಗಲ್ ಚೆಕ್ ಮಾಡಿಸಿರ್ತದೆ. ಇಲ್ಲಿ 3 ಟೈಮ್ ಚೆಕ್ ಆಗಿರುತ್ತೆ. ಒಂದು ನಾವು ತೊಗೊಳ್ಳುವಾಗ, ಒಂದು ಕನ್ವರ್ಷನ್ ಟೈಮಲ್ಲಿ, ಇನ್ನೊಂದು ನಮಗೆ ಈಗ ಬ್ಯಾಂಕಿಗೆ ಕೊಟ್ಟಿದ್ದೀವಲ್ಲ ಅಲ್ಲಿ 3 ಟೈಮಲ್ಲೂ ಲೀಗಲ್ ಕ್ಲಿಯರ್ ಇದೆ. ಲೀಗಲ್ ಕ್ಲಿಯರ್ ಇಲ್ಲ ಅಂದರೆ ನಿಮಗೆ ಬ್ಯಾಂಕಲ್ಲಿ ಅಪ್ರೂವಲೇ ಆಗಲ್ಲ. ಅಷ್ಟೊಂದು ಅಮ್ಯುನಿಟೀಸ್ ಕೊಟ್ಟಿದ್ದೀವಿ. ಅದಕ್ಕೆ ನಾವು 100 ರೂಪಾಯಿ ಜಾಸ್ತಿ ಹೇಳ್ತೀವಿ. ಮೋಸ ಮಾಡಿ ಯಾವಾಗ ಕಮ್ಮಿ ಹೇಳ್ತಾರೆ ಅಲ್ಲಿ ಏನೋ ಸ್ವಲ್ಪ ಮೋಸ ಇದೆ ಅಂತ ಅದನ್ನು ಕಸ್ಟಮರು ಯೋಚನೆ ಮಾಡಬೇಕು. ಬಿಟ್ಟರೆ ಯಾವ ಡೆವಲಪರ್ಸು ಕೂಡ ನನಗೆ ಗೊತ್ತಿರೋಂಗೆ ಮೋಸ ಮಾಡೋಕ್ಕೆ ಇಷ್ಟಪಡಲ್ಲ. ಯಾಕೆಂದರೆ ಅವ್ರದ್ದು ರೆಪ್ಯೂಟೆಡ್ ಪ್ರಾಜೆಕ್ಟ್ಸ್ ಇರುತ್ತೆ. ಸೊ ಅವ್ರ ಕಂಟಿನ್ಯೂಟಿ ಇದೆ ಮಾಡೋದ್ರಿಂದ ಮೋಸ ಮಾಡೋಕ್ಕಾಗಲ್ಲ. ಹೊಸಬ್ರು ಯಾರೋ ಬಂದು ಹೊರಗಡೆಯಿಂದ ಬಂದು ಮಾಡ್ತಾರೆ. ನಾನು ಮೂಲ ಮೈಸೂರವನೇ, ಸೊ ನಮ್ಮದೇ ಆದ ಒಂದು ರೆಪ್ಯುಟೇಷನ್ ಇರುತ್ತೆ. ನಾನು 2013 ಲೇಔಟ್ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ನಮ್ಮದು ಇಲ್ಲಿವರೆಗೂ ಪ್ರಾಜೆಕ್ಟ್ಸ್ ತೊಗೊಂಡ್ರೆ ನಮ್ಮದು ಯಾವುದೂ ಆ ರೀತಿಯ ಡ್ರಾಬ್ಯಾಕ್ಸ್ ಇಲ್ಲ.